ನಮಸ್ಕಾರ ನನ್ನ ಪ್ರೀತಿಯ ಸ್ನೇಹಿತರಿಗೆ. ಇವತ್ತು ನಾನು ರಾಜ್ಮಾ ಮಸಾಲ ಕರಿ ಮಾಡಿದ್ದೆ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿತ್ತು. ಅಕ್ಕಿ ರೊಟ್ಟಿಗೆ, ಚಪಾತಿಗೆ, ಒತ್ತು ಶಾವಿಗೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಇದನ್ನು ಯಾವ ರೀತಿ ಮಾಡೋದು ಅಂತಲೂ ತೋರಿಸ್ಕೊಡ್ತೀನಿ. ಹಿಂದಿನ ದಿನವೇ ರಾಜ್ಮಾನ ನೀರಿನಲ್ಲಿ ಹಾಕಿ ನೆನೆಸ್ಕೊಂಡ್ಬಿಡ್ಬೇಕು. ಮಾರನೇ ದಿವಸ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಜಿಂಜರು ಅಥವಾ ಶುಂಠಿ ಪೇಸ್ಟ್ನ ಹಾಕ್ಕೊಬೇಕು ಸ್ವಲ್ಪ. ಯಾಕೆ ಅಂತ ಹೇಳಿದ್ರೆ ಕೆಲವ್ರಿಗೆ ಇದು ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಆಗೋ ಪ್ರಾಬ್ಲಮ್ ಇರುತ್ತೆ. ಅದಕ್ಕೆ ಶುಂಠಿ ಚೆಚ್ಬಿಟ್ಟು ಅಥವಾ ಪೇಸ್ಟ್ ಹಾಕಿದ್ರೆ ಗ್ಯಾಸ್ಟ್ರಿಕ್ ಆಗಲ್ಲ ಅಂತ ಒಂದು 6-7 ವಿಸಿಲ್ ಕೂಗಿಸ್ಕೋಬೇಕು. ಯಾಕೆ ಅಂದರೆ ರಾಜ್ಮಾ ಸ್ವಲ್ಪ ಬೇಯೋದು ಲೇಟು. ಈ ಕಡೆ ಮಿಕ್ಸಿ ಜಾರ್ಗೆ 1 ಕಪ್ಪು ತೆಂಗಿನಕಾಯಿ ಚೂರು ಮಾಡ್ಕೊಂಡಿರೋದು, 5-6 ಕ್ಯಾಶ್ಯೂ ನಟ್ಟು, ಪಲಾವ್ ಎಲೆ, ಚಕ್ಕೆ, ಲವಂಗ ಎಲ್ಲ ಸ್ವಲ್ಪ ಸ್ವಲ್ಪ, ಮತ್ತು ಚಿಲ್ಲಿ ಪೌಡರು, ಧನಿಯಾ ಪುಡಿ, ಗರಂ ಮಸಾಲೆ ಪೌಡರು. ನಿಮಗೆ ಎಷ್ಟು ಖಾರ ಬೇಕು, ಎಷ್ಟು ಮಾಡ್ತಿದ್ದೀರ ಕ್ವಾಂಟಿಟಿ ಅಂತ ನೋಡಿಕೊಂಡು ಅಷ್ಟು ಮಾಡ್ಕೋಬೇಕು. ಇದು ನಮ್ಮನೆಗೆ 4 ಜನಕ್ಕೆ ಮಾಡ್ತಾ ಇರೋದು ನಾನು. ಮತ್ತು ಇದನ್ನು ಮಿಕ್ಸಿನಲ್ಲಿ ಚೆನ್ನಾಗಿ ನುಣ್ಣಗೆ ನೀರು ಹಾಕಿ ರುಬ್ಕೊಂಡು ಈ ಕಡೆ ಒಂದು ಪಾತ್ರೆಗೆ ಸ್ವಲ್ಪ ತುಪ್ಪ, ಒಂದು 2-3 ಸ್ಪೂನಷ್ಟು ತುಪ್ಪ ಹಾಕಿ ಅದಕ್ಕೆ ಹಚ್ಕೊಂಡಿರೋ ಅಂಥ ಸಣ್ಣಗೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಎಲ್ಲ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಹಳದಿ ಪೌಡರು 1/4 ಸ್ಪೂನ್, ಅರ್ಧ ಸ್ಪೂನಷ್ಟು ಹಾಕ್ಕೊಂಡು ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ಕಸೂರಿ ಮೇಥಿನ ತೊಗೊಂಡು ಅದು ಕೈನಲ್ಲಿ ಚೆನ್ನಾಗಿ ಈ ಥರ ಕ್ರಷ್ ಮಾಡಿಬಿಟ್ಟು ಅಥವಾ ಪುಡಿ ಮಾಡಿಕೊಂಡು ಇದನ್ನು ಎಣ್ಣೆನಲ್ಲಿ ಹಾಕಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಕೊಂಡಿರೋ ಅಂಥ ಮಸಾಲೆನ ಇದಕ್ಕೆ ಹಾಕ್ಕೊಬೇಕು. ಚೆನ್ನಾಗಿ ಇದ್ರ ವಾಸನೆ ಎಲ್ಲ ಹೋಗಬೇಕು ಎಣ್ಣೆಯಲ್ಲಿ, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಬೇಕು. ಆಮೇಲೆ ಇದಕ್ಕೆ ಬೇಯಿಸ್ಕೊಂಡಿರೋ ಅಂಥ ರಾಜ್ಮಾ ಹಾಕಿ ನಿಮಗೆ ಎಷ್ಟು ಕ್ವಾಂಟಿಟಿ ಅಷ್ಟು ನೀರು ಬೇಕು ಅಷ್ಟನ್ನು ಹಾಕ್ಕೊಂಡು ಇದೊಂಥರ ತಿಕ್ಕಾಗೂ ಮಾಡ್ಕೊಬೋದು, ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಸಾರು ಥರನೂ ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ಬಟ್ ನಮ್ಮ ಮನೆಯಲ್ಲಿ ಒತ್ತು ಶಾವಿಗೆ ಮಾಡಿದ್ರಿಂದ ಶಾವಿಗೆಗೆ ಬೇಕಾಗುತ್ತೆ ಸ್ವಲ್ಪ ನೀರಾಗಿರಬೇಕು ಅಂತ ಹೇಳಿ ನಾನು ಸಾರು ಥರನೇ ಮಾಡಿದೆ. ಬಟ್ ಆದರೂ ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು. ತಿಕ್ಕಾಗೂ ಮಾಡ್ತೀನಿ ಇದನ್ನು, ಚಪಾತಿ ಮಾಡಿದಾಗ ಅಕ್ಕಿ ರೊಟ್ಟಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಚೆನ್ನಾಗಿ ಕುದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇನ್ನೊಂದು 2 ನಿಮಿಷ ತಟ್ಟೆ ಮುಚ್ಚಿ ಇದನ್ನು ಕುದಿಸ್ಕೊಂಡ್ರೆ ರುಚಿಯಾಗಿರೋಂಥ ರಾಜ್ಮಾ ಮಸಾಲ ಕರಿ ರೆಡಿ ಟು ಈಟ್. ಯಾರು ಈ ವಿಡಿಯೋನ ನೋಡ್ತೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಫ್ರೆಂಡ್ಸ್, ಏನೇ ಮಾಡಿದರೂ ಅದೃಷ್ಟ ಅನ್ನೋದೊಂದು ಇರಲೇಬೇಕು ಅಂತ ಹೇಳ್ತಾರೆ. ಅದೃಷ್ಟ ಇದ್ದರೆ ಯಾರು ಬೇಕಾದ್ರೂ ಮೇಲೆ ಬರ್ಬೋದು, ಅದಿಲ್ಲ ಅಂದರೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಆದ್ರೂ ನಾವೂ ಪ್ರಯತ್ನ ಪಟ್ವಿ ಅನ್ನೋ ಒಂದು ತೃಪ್ತಿ, ಸಂತೋಷ ಮನಸ್ಸಲ್ಲಿ ಇದ್ದೇ ಇರುತ್ತೆ ಅಲ್ವಾ. ನಿಮ್ಮೆಲ್ಲರ ಸಹಕಾರ, ಆಶೀರ್ವಾದ ನನ್ನ ಮೇಲಿರಲಿ ಅಂತ ಬೇಡ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.